ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ 7. ಭಗವಾನ್ ಶ್ರೀ ವಿಷ್ಣುವಿನ ಮಾತನ್ನು ಕೇಳಿ ಪುರುಷೋತ್ತಮ ಶ್ರೀ ಕೃಷ್ಣನು ಹೇಳಿದನು, ಈ ಮಲಮಾಸವನ್ನು ಅಂದರೆ ಆದಿಮಾಸ ಇಲ್ಲಿಗೆ ಕರೆದುಕೊಂಡು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದಿರಿ. ನೀವು ಆಶ್ರಯ ಕೊಟ್ಟಿರುವಿರೆಂದ ಮೇಲೆ ನಾನು ರಕ್ಷಣೆ ಕೊಟ್ಟಿದ್ದೇನೆ. ನಾನು ನನ್ನಲ್ಲಿರುವ ಗುಣ, ಕೀರ್ತಿ, ದಯೆ, ಪರಾಕ್ರಮ ಮುಂತಾದ ಗುಣಗಳಿಂದ ಪುರುಷೋತ್ತಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ. ಅದೇ ರೀತಿಯಾಗಿ ಈ ಆದಿ ಮಾಸವೂ ಸಹ ಜಗತ್ತಿನಲ್ಲಿ ಪುರುಷೋತ್ತಮನೆಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ. ಇಂದು ನಾನು ನನ್ನಲ್ಲಿರುವ ಸಮಸ್ತ ಗುಣಗಳನ್ನು ಈ ಮಲಮಾಸಕ್ಕೆ ಕೊಟ್ಟಿದ್ದೇನೆ. ನಾನು ಇಂದಿನಿಂದ ಈ ಅಧಿಕ ಮಾಸದ ಸ್ವಾಮಿ. ಪುರುಷೋತ್ತಮ ಎಂಬ ಹೆಸರಿನಿಂದ ಇವನು ಪ್ರಸಿದ್ಧನಾಗುತ್ತಾನೆ. ಇವನು ಎಲ್ಲ ಮಾಸಗಳ ಅಧಿಪತಿಯಾಗುತ್ತಾನೆ. ಯಾರು ಇವನ ಪೂಜೆಯನ್ನು ಮಾಡುವರೋ ಇವನು ಅವರ ದುಃಖ ಮತ್ತು ದಾರಿದ್ರ್ಯತೆಯನ್ನು ದೂರ ಮಾಡುತ್ತಾನೆ. ಚೈತ್ರಾದಿ 12 ಮಾಸಗಳು ಸಕರ್ಮ ಕರ್ಮಯುಕ್ತ. ಆದರೆ ನಾನು ಈಗ ಇವನನ್ನು ನಿಷ್ಕಾಮ ಮೋಕ್ಷದ ದಾತನನ್ನಾಗಿ ಮಾಡಿದ್ದೇನೆ. ನಾನು ಮನುಷ್ಯರಿಗೆ ಮೋಕ್ಷವನ್ನು ಕರುಣಿಸುವಂತೆ ಇವನೂ ಸಹ ಜನರಿಗೆ ಮೋಕ್ಷವನ್ನು ಕರುಣಿಸುತ್ತಾನೆ. ಯಾರು ಈ ಅಧಿಕ ಮಾಸದ ಪೂಜೆಯನ್ನು ಮಾಡುವರೋ ಅವರು ಖಂಡಿತವಾಗಿಯೂ ಯಾವ ಪರಿಶ್ರಮವೂ ಇಲ್ಲದೆ ಜರಾಮರಣದಿಂದ ಮುಕ್ತರಾಗಿ ನನ್ನ ಪದವಿಯನ್ನು ಗಳಿಸುವರು. ಈ ಅಧಿಕ ಮಾಸದ ವ್ರತವು ಎಲ್ಲ ಸಾಧನೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು, ಎಲ್ಲರ ಅಭಿಷ್ಟಗಳನ್ನು ಪೂರ್ಣಗೊಳಿಸುವ ಅಂಥದ್ದು. ಹಾಗಾಗಿ ಎಲ್ಲರೂ ಈ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸಬೇಕು. ಈ ಮಾಸದಲ್ಲಿ ಮಾಡಿದ ವ್ರತದ ಪುಣ್ಯ ಅನಂತವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಕೆಲವರು ಚಾತುರ್ಮಾಸ್ಯ ಮುಂತಾದ ಯಜ್ಞಗಳನ್ನು ಮಾಡಿ ಸ್ವರ್ಗಕ್ಕೇನೋ ಹೋಗುತ್ತಾರೆ. ಆದರೆ ಅಲ್ಲಿ ತಮ್ಮ ಪುಣ್ಯವನ್ನು ಅನುಭವಿಸಿದ ಮೇಲೆ ಭೂಲೋಕದಲ್ಲಿ ಪುನಃ ಜನ್ಮಿಸುತ್ತಾರೆ. ಆದರೆ ಯಾರು ದೃಢ ಭಕ್ತಿಯಿಂದ ಈ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸುವರೋ ಅವರು ತಮ್ಮ ಸಮಸ್ತವಾದ ಕುಲವನ್ನೇ ಉದ್ಧಾರ ಮಾಡುವುದರ ಜೊತೆಗೆ ಅವರೂ ಸಹ ನನ್ನ ಪದವಿಯನ್ನೇ ಗಳಿಸುತ್ತಾರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಈ ಪುರುಷೋತ್ತಮ ಮಾಸದ ಅಧಿಪತಿ. ಇವನಿಗೆ ನನ್ನ ಎಲ್ಲ ಗೌರವವನ್ನು ದಯಪಾಲಿಸಿದ್ದೇನೆ. ಅಲ್ಲದೆ ನನ್ನ ಪುರುಷೋತ್ತಮ ಎಂಬ ಹೆಸರನ್ನು ಸಹ ಇವನಿಗೆ ಕೊಟ್ಟಿದ್ದೇನೆ. ಈ ಮಾಸದ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಯಾರು ಈ ಅಧಿಕ ಮಾಸದಲ್ಲಿ ಜಪ ದಾನ ಮಾಡುವುದಿಲ್ಲವೋ ಅವರು ಮಹಾಮೂರ್ಖರು. ಅಂತಹವರಿಗೆ ಸ್ವಪ್ನದಲ್ಲಿಯೂ ಸುಖ ಪ್ರಾಪ್ತಿಯಾಗುವುದಿಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಈ ಪುರುಷೋತ್ತಮ ಮಾಸದಲ್ಲಿ ಯಾರು ಧರ್ಮಾಚರಣೆ ಮಾಡುವುದಿಲ್ಲವೋ ಅವರು ಕುಂಭೀಪಾಕ ನರಕಕ್ಕೆ ಹೋಗುತ್ತಾರೆ. ಈ ಮಾಸದಲ್ಲಿ ಸ್ನಾನ, ದಾನ ಹಾಗೂ ದೇವತಾರ್ಚನೆ ಮಾಡುವ ಸ್ತ್ರೀಯರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತೇನೆ. ಹಾಗಾಗಿ ಎಲ್ಲರೂ ಈ ಅಧಿಕ ಮಾಸದಲ್ಲಿ ತಮ್ಮ ತಮ್ಮ ಶಕ್ತ್ಯಾನುಸಾರ ಸ್ನಾನ, ಪೂಜೆ, ಜಪ, ತಪ, ದಾನಾದಿ ಮುಂತಾದ ಪುಣ್ಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು. ಈ ಪುರುಷೋತ್ತಮ ಮಾಸದಲ್ಲಿ ಭಕ್ತಿ ಪೂರ್ವಕವಾಗಿ ನನ್ನನ್ನು ಪೂಜೆ ಮಾಡುವವರು ಸಕಲ ಸಂಪತ್ತುಗಳನ್ನು ಪಡೆದು ಎಲ್ಲಾ ಸುಖಗಳನ್ನು ಅನುಭವಿಸಿ ಗೋಲೋಕದಲ್ಲೇ ವಾಸಿಸುತ್ತಾರೆ. ಇನ್ನು ಮುಂದೆ ಎಲ್ಲರೂ ಈ ಅಧಿಕ ಮಾಸದ ಪೂಜೆ ಮಾಡುತ್ತಾರೆ. ಏಕೆಂದರೆ ಈಗ ಇವನನ್ನು ಎಲ್ಲಾ ಮಾಸಗಳಿಗಿಂತಲೂ ಶ್ರೇಷ್ಠನನ್ನಾಗಿ ಮಾಡಿದ್ದೇನೆ. ಆದ್ದರಿಂದ ತಾವು ಈ ಪುರುಷೋತ್ತಮ ಮಾಸದ ಚಿಂತೆಯನ್ನು ಬಿಡಿ. ತಾವು ಇವನನ್ನು ಕರೆದುಕೊಂಡು ವೈಕುಂಠ ಲೋಕಕ್ಕೆ ತೆರಳಿರಿ ಎಂಬುದಾಗಿ ಶ್ರೀಕೃಷ್ಣನು ಶ್ರೀ ವಿಷ್ಣುವಿಗೆ ತಿಳಿಸಿದನು. ಆಗ ವಿಷ್ಣುವು ಸಂತೋಷದಿಂದ ಕೃಷ್ಣನಿಗೆ ನಮಸ್ಕರಿಸಿ ಆದಿ ಮಾಸದ ಸಹಿತ ಗರುಡ ವಾಹನನಾಗಿ ವೈಕುಂಠಕ್ಕೆ ಹಿಂದಿರುಗಿದನು. ಎಂಬಲ್ಲಿಗೆ ಅಧಿಕ ಮಾಸ ಮಹಾತ್ಮೆಯ 7ನೇ ಅಧ್ಯಾಯವು ಸಂಪೂರ್ಣವಾಯಿತು.